ಇನ್ನು ಈ ಬೆನ್ನಲ್ಲೇ ಆಡಳಿತ ವಿಪಕ್ಷಗಳ ಮಧ್ಯೆ ಸಾವಿನ ರಾಜಕೀಯ ನಡೀತಾ ಇದೆ. ಸರ್ಕಾರಿ ಪ್ರಾಯೋಜಿತ ಕೊಲೆ ಎಂದಿದ್ದಾರೆ ದಳ ಮತ್ತೆ ಕಮಲದವರು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈ ಸಾವಿನ ಬೆನ್ನಲ್ಲೇ ಆಡಳಿತ ಹಾಗೂ ವಿಪಕ್ಷಗಳ ಮಧ್ಯೆ ಸಾವಿನ ರಾಜಕೀಯ ನಡೀತಾ ಇದೆ. ಸರ್ಕಾರಿ ಪ್ರಾಯೋಜಿತ ಕೊಲೆ ಎಂದು ದಳ ಕಮಲದವರು ಗುಡುಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ವಿಪಕ್ಷಗಳು ಹಾಗೆ ಆಡಳಿತದ ಮಧ್ಯೆ ಇದೀಗ ಸಾವಿನ ರಾಜಕೀಯವನ್ನ ನಡೆಸ್ತಾ ಇದ್ದಾರೆ. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಹೀಗೆಂದು ದಳ ಹಾಗೂ ಕಮಲದವರು ಗುಡುಗುತ್ತಾ ಇರುವಂತದ್ದು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈ ಮಹಾ ದುರಂತಕ್ಕೆ ಯಾರು ಹೊಣೆ? ಆಡಳಿತ ವಿಪಕ್ಷಗಳ ಮಧ್ಯೆ ರಾಜಕೀಯ ನಡೆಸ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಸಾವು ನೋವು ಆ ಒಂದು ಇದರಲ್ಲಿ ಅಭಿಮಾನಿಗಳು ಇದ್ರೆ ಇವರು ರಾಜಕೀಯವನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ಗುಡುಗಿದ್ದಾರೆ. ಈ ಎಲ್ಲ ಒಂದು ದುರ್ಘಟನೆಗಳಿಗೆ ಯಾರು ಹೊಣೆ? ಮಹಾ ದುರಂತಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ ಎಂದು ಗುಡುಗಿರುವಂತದ್ದು. ಅಭಿಮಾನಿಗಳು ಅಲ್ಲಿ ಸಾವು ನೋವಿನ ಮಧ್ಯೆ ನರಳಾಡ್ತಾ ಇದ್ರೆ ಇಲ್ಲಿ ಇವರು ಕಿತ್ತಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ? ಸರ್ಕಾರನೇ ಹೊಣೆ ಹೀಗೆಂದು ದಳ ಮತ್ತೆ ಕಮಲದವರು. ಆದ್ರೆ ಕೈ ನಾಯಕರು ಇಲ್ಲ, ಇದಕ್ಕೆ ನಾವು ಹೊಣೆ ಅಲ್ಲ ಅಂತ ಇವರು. ಒಟ್ಟಾರೆಯಾಗಿ ಸಾವಿನ ಮಧ್ಯೆಯೂ ಕೂಡ ಇವರ ರಾಜಕೀಯ ನಿಲ್ತಾ ಇಲ್ಲ. ಎಲ್ಲಾ ವಿಷಯದಲ್ಲೂ ಕೂಡ ರಾಜಕೀಯ ಮಾಡೋದು ಸರಿ, ಆದ್ರೆ ಈ ವಿಷಯದಲ್ಲೂ ಕೂಡ ರಾಜಕೀಯವನ್ನ ತಂದು ಅಲ್ಲಿ ನೋಡಿದ್ರೆ ಪಾಪ ಅಭಿಮಾನಿಗಳು 11 ಜನ ಮೃತಪಟ್ಟಿರುವಂಥದ್ದು. ಇನ್ನುಳಿದಂಥವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈ ಮಧ್ಯೆ ರಾಜಕೀಯವನ್ನ ಮಾಡ್ತಾ ಇರುವಂತದ್ದು ವಿಪಕ್ಷಗಳು ಹಾಗೂ ಆಡಳಿತ ಪಕ್ಷ. ಏರ್ಪೋರ್ಟ್ನಲ್ಲೂ ಸಹ ಅವ್ರ ಪಟಾಲಂಗಳಷ್ಟೇ, ಬರೀ ಕನಕ್ಪುರದವ್ರನ್ನ ಕರ್ಕೊಂಡು ಹೋಗವ್ರೆ, ಬೇರೆ ಒಳಗಡೆ ಎಂಟರ್ ಆಗೋಕ್ಕೂ ಬಿಟ್ಟಿಲ್ಲ. ಇದೇನು ಕನಕ್ಪುರದ RCBನ? ಅಲ್ಲಿ ನೋಡಿದ್ರೆ ಫೋಟೋಗಳು ನೋಡಿದೆ ಬೆಳಗ್ಗೆ, ಅವ್ರ ಬಾಮ ಇದ್ದಂತೆ ಅವನ ಚೇಲಗಳಂತೆ ಎಲ್ಲರೂ ಕರ್ಕೊಂಡು ಹೋಗವ್ರೆ. ಏರ್ಪೋರ್ಟ್ನಿಂದ ವಿಧಾನಸೌಧರಿಗೆ ಒಂದು ಪೊಲೀಸ್ ತಂಡ ಭಾಳ ಜಾಗೃತಿಯಿಂದ ವಿಧಾನಸೌಧದವರೆಗೆ ತಲುಪಿಸಿದ್ದಾರೆ ಅವ್ರನ್ನ. ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದು ಅಭಿನಂದನೆ, ಮತ್ತು ಸ್ಟೇಡಿಯಂನಲ್ಲಿ ಇನ್ನೊಂದು ಬಾರಿ ಅಭಿನಂದನೆ ಸಲ್ಲಿಸ್ತಕ್ಕಂಥ 2 ಕಾರ್ಯಕ್ರಮ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಈ ಅಮಾಯಕ ಮಕ್ಕಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಏನಿತ್ತು? ಯಾವಾಗ ಸ್ಟ್ಯಾಂಪೆಡ್ ಆಗಿದೆ ನೋಡಿ, ನನಗೆ ಬಂದಂಥ ರಿಪೋರ್ಟು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಅಭಿಮಾನಿಗಳು ಒಳಗಡೆ ಹೋಗಲಿಕ್ಕೆ ಅಂತ ಬಂದಾಗ ಪ್ರಾರಂಭಿಕ ಹಂತದಲ್ಲೇ ಬೀಗ ತೆಗೆದು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ರೆ ಈ ನಮ್ಮ ಆಟಗಾರರು ಅಲ್ಲಿ ಸ್ಟೇಡಿಯಂಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ವಿಧಾನಸೌಧದಿಂದ ಈ ಪರಿಸ್ಥಿತಿ ಬರ್ತಾ ಇತ್ತಾ? ಬಹುಶಃ ನೀವು ನಿಮ್ಮ ಟಿ ವಿಗಳಲ್ಲೇ ರಿಪೀಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಂತರ ಇದೊಂದು ಸರ್ಕಾರ, ಕಟುಕರ ಸರ್ಕಾರ ಇದು. ಆ ಮುಖ್ಯಮಂತ್ರಿ ಪದ ಬಳಕೆ ಮಾಡಬಾರದು. ನಾನಿವತ್ತು ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ, ಆ ಡೆಪ್ಟಿ CM ಮುಂದೆ ನನ್ನ ಅಭಿಪ್ರಾಯದಲ್ಲಿ. ಇನ್ನು ಹೋಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆನೇ ಮಾಡಬೇಡಿ, ಅರ್ಥನೇ ಇಲ್ಲ ಹೋಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ. ಹೇಳು ಅಂದ್ರೆ ಹೇಳ್ತಾರೆ, ಅಂತ ಕೂರು ಅಂದ್ರೆ ಕೂರ್ತಾರೆ ಅಂತ ಒಬ್ಬ ಗೃಹ ಸಚಿವ. ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅಭಿನಂದನೆ ನಡಿಬೇಕಾದ್ರೆ 4 ಜನ ಸತ್ತು ಹೋಗಿದ್ದಾರಾಗಲೇ. ನಾಲ್ಕು ಜನ ಸತ್ತ ನಂತರವೂ
ಅಭಿನಂದನಾ ಕಾರ್ಯಕ್ರಮ ಮುಂದುವರಿಸ್ತಾರೆ. ಇದಕ್ಕೆ ಹೇಳಿದ್ವಿ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಅಂತ. ನಿಲ್ಲಿಸಬೇಕಾಗಿತ್ತು. ಈ ತರಾತುರಿಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು 4 ದಿನ ಬಿಟ್ಟು ಮಾಡಿದರೆ ಏನಾಗಿತ್ತು? ಇವರು ತೋರಿಸೋ ಅಭಿಮಾನ ಮರ್ತೋಗ್ಬಿಡೋರ ಜನ. ಬೆಳಗಿನ ಜಾವ 4 ಗಂಟೆವ್ರು ನೆನ್ನೆ ದಿನದ ಆ ಗೆಲುವಿನ ಒಂದು ಮೂಡ್ ಪಬ್ಲಿಕ್ನಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನೆನ್ನೆಯಿಂದ ನೋಡಿದ್ದೀವಿ ನಾವು. ಇಂಥ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ರಾಜಕೀಯ ನಡೀತಾ ಇದೆ. ಇದೀಗ ಸಾವಿನ ನೋವಿನ ಮಧ್ಯೆ ಅಭಿಮಾನಿಗಳು ಒದ್ದಾಡ್ತಾ ಇದ್ದಾರೆ, ಆದರೆ ರಾಜಕೀಯವನ್ನ ನಡೆಸ್ತಾ ಇದ್ದಾರೆ. HDK ಅವರು ಸಿದ್ದರಾಮಯ್ಯನವರ ವಿರುದ್ಧ, ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ವಿಧಾನಸೌಧದ ಮುಂದೆನೂ ಕೂಡ ಆಲ್ರೆಡಿ 4 ಜನ ಸತ್ತೋಗಿದ್ರು, ಮೃತಪಟ್ಟಿದ್ರು. ಅದಾದ ನಂತರ ಸ್ಟೇಡಿಯಂನಲ್ಲಿ ಈ ರೀತಿಯಾದಂತಹ ದುರ್ಘಟನೆಗಳು ನಡೆದಿದ್ದು. ಅವಶ್ಯಕತೆ ಏನಿತ್ತು? ವಿಧಾನಸೌಧದ ಮುಂದೆಯೂ ಕೂಡ ಸನ್ಮಾನ ಮಾಡಿ, ಅದಾದ ನಂತರ ಸ್ಟೇಡಿಯಂಗೆ ಕರೆಸಿ ಅಲ್ಲೂ ಕೂಡ ಸನ್ಮಾನ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಇದೀಗ HDK ಅವರು ಗುಡುಕ್ತಾ ಇರುವಂಥದ್ದು ಸರ್ಕಾರದ ವಿರುದ್ಧ. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಎಂದು ಗುಡುಗಿದ್ದಾರೆ. ಹಲವಾರು ಅಭಿಮಾನಿಗಳು ಸಂಭ್ರಮದಲ್ಲಿದ್ರು. ಈ ಬೆನ್ನಲ್ಲೇ ಬೆಳಗ್ಗೆಯೇ ಈ ರೀತಿಯಾದಂತಹ ಸಂಭ್ರಮಾಚರಣೆ ಅವಶ್ಯಕತೆ ಇತ್ತ? 4 ದಿನ ಆದ್ಮೇಲೆ ಮಾಡ್ಬೋದಿತ್ತು. ಇದೇ ಸಂಭ್ರಮವನ್ನ 4 ದಿನ ಆದ್ಮೇಲೆ ಮಾಡ್ಬೋದಿತ್ತು. ಈ ತರಾತುರಿಯಲ್ಲಿ ಮಾಡುವಂತಹ ಅವಶ್ಯಕತೆ ಏನಿತ್ತು? ಅಷ್ಟೊಂದು ಅಭಿಮಾನವಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು. RCB ಮೊದಲ ಬಾರಿಗೆ ಕಪ್ ಗೆದ್ದಿದೆ. ಈ ಹಿನ್ನೆಲೆಯಲ್ಲಿ ಹಲವಾರು ಅಭಿಮಾನಿಗಳು ಸೇರ್ತಾರೆ. ಎಲ್ಲ ವಿಷಯವನ್ನ ಕೂಡ ಪರಿಗಣಿಸಬೇಕಿತ್ತು. ಆದ್ರೆ ವಿಧಾನಸೌಧದ ಮುಂದೆಯೂ ಕೂಡ ಸನ್ಮಾನ ಮಾಡಿದ್ದಾರೆ. ಅದಾದ ನಂತರ ಸ್ಟೇಡಿಯಂನಲ್ಲೂ ಕೂಡ ಸನ್ಮಾನವನ್ನ ಇಟ್ಕೊಂಡಿದ್ರು. ಇದರ ಅವಶ್ಯಕತೆ ಇರಲಿಲ್ಲ ಹೀಗೆಂದು HDK ಗುಡುಗಿರುವಂಥದ್ದು. ನೇರವಾಗಿ ಎಲ್ಲಾ ಮಹಾ ದುರಂತಕ್ಕೆ ಸರ್ಕಾರವೇ ಕಾರಣ. ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಬೇಕಿತ್ತು. HDK ತಮ್ಮ ಮಾತಿನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಎಲ್ಲರೂ ಕೂಡ ಅಷ್ಟು ಅಭಿಮಾನನ ಇಟ್ಕೊಂಡಿದ್ರು. ಮೊನ್ನೆ ಮ್ಯಾಚ್ ಗೆದ್ದಿದೆ, ನಾಳೆನೇ ಕೂಡ ಈ ಒಂದು ಸಂಭ್ರಮಾಚರಣೆ ಇಟ್ಕೊಂಡಿದ್ದು ಎಲ್ಲೋ ಒಂದ್ ಕಡೆ ಈ ದುರಂತಕ್ಕೆ ಕಾರಣ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಭಿಮಾನ ಅನ್ನೋದು ಅಷ್ಟು ಬೇಗ ಮಾಸೋ ಅಂತದ್ದಲ್ಲ. ಅಷ್ಟು ಜನ ಸೇರ್ತಾರೆ. ಯಾಕಂದ್ರೆ ಮುಂಚೆಲೆ RCBಗೆ ಫ್ಯಾನ್ಸು ಫಾಲೋವರ್ಸು ಎಲ್ಲರೂ ಕೂಡ ಜಾಸ್ತಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರೋ ವಿಚಾರನೇ. ಅದರಲ್ಲೂ ಕೂಡ ಫಸ್ಟ್ ಟೈಮ್ ವಿಕ್ಟ್ರಿನ ಪಡೆದುಕೊಂಡಿದೆ RCB ಅಂದಾಗ ಅಭಿಮಾನಿಗಳು ಯಾವ ಮಟ್ಟಿಗೆ ಬರ್ತಾರೆ ಅಂತ ಸರ್ಕಾರ ಒಂದ್ ಕ್ಷಣನೂ ಕೂಡ ಯೋಚನೆ ಮಾಡ್ಲಿಲ್ವಾ? CM ಸಿದ್ದರಾಮಯ್ಯನವರು ವಿರುದ್ಧ HDK ಅವರು ಗುಡುಗಿರೋ ಅಂಥದ್ದು.